ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲ ಮಾವ, ನಾವ್ ಈ ಕೆಲ್ಸನ ಗಂಡು ಸುಮನ್ ನೋಡಕ್ಕಿಂತ ಮುಂಚೆ ಮಾಡ್ಬೇಕಿತ್ತು. ಇವಾಗ ಮಾಡಿದ್ರೆ ಏನ್ ಪ್ರಯೋಜನ? ಲೇ, ನಮಗ್ ವಿಷಯ ಗೊತ್ತಾಗಿದೆ, ಲೇಟ್ ಆಗಲ್ವೇನ್ಲ? ಈಗ್ಲೂ ಮದ್ವೆ ತಡಿಬೋದು, ನೀನ್ ಸುಮ್ಕಿರು. ಕಾಳಿಯಣ್ಣ, ಒಂದ್ ವೇಳೆ ಆ ಹುಡುಗಂಗೆ ಸುಮ ಇಷ್ಟ ಆಗೋಗಿದ್ರೆ ಆಗೇನ್ ಮಾಡೋದು? ಲೇ, ಅವನಿಗೆ ಇಷ್ಟ ಆಗೋದಂತೂ ಪಕ್ಕನೆಯ, ಆದ್ರೆ ಸುಮ ಇಷ್ಟ ಇಲ್ಲ ಅಂತ ಹೇಳಿರ್ಬೋದಲ್ವೇ? ಮೂಕಲ ಚಾನ್ಸ್ ಇದ್ರೂ ಇರ್ತದೆ. ಯಾಕೋ ಡೌಟು ಪುರ್ಸಿ. ಸುಮಾ ಅವ್ರ ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ ಅಂತನಾದ್ರೂ ಈ ಸಂಬಂಧ ನಾನು ಒಪ್ಕೊಂಡಿರ್ಬೋದು. ಹಂಗೇನಾದ್ರು ಆದ್ರೆ ನಿನ್ನ ಸುಮ್ಮನ್ ವಿಷಯನ ಲೀಕ್ ಮಾಡಿ ಹುಡುಗನ ಕಡೆಯಿಂದಾನೆ ಮದ್ವೆ ನಿಲ್ಸಮ್ಮ. ಗುರು, ಕೊನೆಗಳಿಗೆಲ್ಲಾದ್ರೂ ಸುಮ್ಮ ಮನ್ಸು ಬದಲಾಯಿಸ್ಕೊತಾಳೆ ಅಂತ ಅನ್ಕೊಂಡಿದ್ದು, ಆದ್ರೀಗ ಮದ್ವೆಗೆ ಒಪ್ಕೆ ಅಂತ ಹೇಳ್ಬಿಡ್ತಾಳಲ್ಲ ಗುರು. ಲೇ, ಒಪ್ಕೊಳಕಿಲ್ಲ ಅಂತಾನೆ ನಾನು ಅನ್ಕೊಂಡಿದ್ದು, ಆದ್ರೆ ಎಲ್ಲ ಉಲ್ಟಾ ಹೊಡಿತು. ಹೌದು, ನೀವು ಇದ್ದಿಲ್ಲಲ್ಲ, ನಿಮಗೆ ಗೊತ್ತಾಯ್ತು? ಮದ್ವೆ ಗಂಡ ಈ ವಿಷಯ ಹೇಳ್ದ ಬಾವ. ಎಲ್ರಿಗೂ ಪಾಸ್ಟ್ ಇರೋ ಥರ ನನಗೂ ಒಂದು ಪಾಸ್ಟ್ ಲವ್ ಸ್ಟೋರಿ ಇದೆ. ನಾನು ಸಚಿನನ್ನು ಹುಡುಗನ ಲವ್ ಮಾಡ್ತಿದ್ದೆ. ಫ್ಯಾಮಿಲಿ ಸ್ಟೇಟಸ್ ಅಡ್ಡ ಬಂತು. ಅವ್ರ ತಂದೆಗೆ ನಾನು, ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾವುದೂ ಇಷ್ಟ ಇಲ್ಲ. ಅದಕ್ಕೆ ನಾನೇ ದೂರ ಸರ್ತೆ. ವಿಷಯ ಕೇಳಿ ಸಚಿನ್ ಫುಲ್ ಶಾಕ್ ಆಗೋದ ಗುರು. ಅವ ಬಿದ್ದು ಒದ್ದಾಡೋದೊಂದು ಬಾಕಿ. ಸಖತ್ ಬೇಸರ್ ಮಾಡ್ಕೊಂಡವನೇ ಬಾಬಾ, ಹತ್ಕೊಂಡೇ ಹೊಂಟೋದ. ನೀನೇನಾದ್ರು ಮಾಡ್ಬೇಕು ಗುರು. ಪಾಪ ಅವನು ನನ್ನಿಂದ ನೋಡಕ್ಕಾಯ್ತಿಲ್ಲ. ಇದ್ರಾಗ ನಾನೇನು ಮಾಡಕ್ ಹಾಕಿಲ್ಲ ಕಣ್ರಲ್ಲ. ಏ, ಇದೇನ್ ಗುರು ಹಿಂಗೆ ಹೇಳ್ತಿದ್ಯಾ? ಅವ್ರಿಬ್ರು ಪ್ರೀತಿನ ಒಂದ್ ಮಾಡ್ತೀನಿ ಅಂತ ನೀನೇ ತಾನೇ ಹೇಳಿದ್ದು. ಇಬ್ಬರು ಪಿರುತಿನ, ಒಬ್ಬರು ಪಿರುತಿನಲ್ಲ. ಸುಮಾ ತಾನೇ ಬಲವಾಗಿ ನಿರ್ಧಾರ ತಗೊಂಬಿಟ್ಟವಳೆ ಕಣ್ರಲ್ಲ. ಸುಮಾ ಸಚಿನ್ ಪರ ಇದ್ದಿದ್ರೆ ನಾನೇನೋ ಮಾಡ್ಬೋದಿತ್ತು. ಸುಮನ್ಗೆ ಪ್ರೀತಿ ಇದ್ದು ಇಲ್ಲ ಅಂತ ನಾಟಕ ಆಡ್ತಿದ್ದಾಳೆ ರೀ. ಅವಳಿಗೆ ಸಚಿನ್ ಅಂದ್ರೆ ತುಂಬಾ ಇಷ್ಟ. ಇಷ್ಟ ಇದ್ರು ಯಾಕೆ ಜಗನ್ನ ಮದ್ವೆ ಆಗಕ್ಕೆ ಒಪ್ಕೊಂಡವಳೆ? ಅವಳನ್ ಮನ್ಸಾರೆ ಇಷ್ಟಪಟ್ಟು ಈ ಮದ್ವೆ ಆಗ್ತಿಲ್ಲ ಪುರ್ಷಿ. ಪುಟ್ಟ ಒಂದ್ ಖುಷಿಗೋಸ್ಕರ ಒಪ್ಕೊಂಡಿದ್ದಾಳ ಅಷ್ಟೇ. ಹೌದು ಗುರು, ಸುಮನ್ ಮನ್ಸ್ನಾಗೆ ಇನ್ನೂ ಸಚಿನ್ ಅವನೇ. ಎಲ್ಲಿ ಪುಟ್ಟಕ್ಕನ್ ಕೊಟ್ಟಿರೋ ಮಾತು ತೆಪ್ಪೋಯ್ತದೆ ಅಂತ ಈ ತರ ನಾಟಕ ಆಡ್ತಾವಳೆ. ಏನೇ ಬಂದ್ರು ದೂರ ಆಗಲ್ಲ ಅನ್ನಷ್ಟು ಗಟ್ಟಿ ಪ್ರೀತಿ ಅವ್ರಿಬ್ರು. ಇವಾಗ ಹಿಂಗೆಲ್ಲ ಆಡ್ತಾವಳೆ ಅಂದ್ರೆ ಅದಕ್ಕೆ ಅದೇ ಕಾರಣ ಇರ್ಬೋದು. ಲೈ, ಏನೇ ಮಾತು ಕೊಟ್ಟಿದ್ರು ಪಿರುತಿ ಅದಂತ ಒಂದು ಮಾತಾದ್ರೂ ಹೇಳ್ಬೇಕು ತಾನೆ. ನಾನು ಯಾವಾಗ ಸುಮ್ಮನೆ ಕೇಳಿದ್ರು ಸಚಿನ್ ಕಂಡ್ರೆ ನಂಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತಾಳೆ. ಒಂದು ಹುಡುಗಿಯಾಗಿ ಇನ್ನೊಂದು ಹುಡುಗಿ ಮನ್ಸಲ್ಲಿ ಏನಿರುತ್ತೆ ಅಂತ ನನಗೆ ಖಂಡಿತ ಗೊತ್ತಾಗುತ್ತೆ. ಇವಾಗ್ಲೂ ಸಚಿನೇ ಅವಳ ಮನ್ಸಲ್ಲಿರೋದು. ಹೌದು ಗುರು, ನಾನು ಎಷ್ಟೊಂದ್ಕಿಂತ ಗಮನಿಸಿವ್ನಿ. ಸುಮನ್ಗೆ ಸಚಿನ್ ಬಗ್ಗೆ ಸಾನೆ ಪಿರುತಿ ಐತೆ. ಈ ತರ ನಾಟಕ ಆಡ್ತಾವಳೆ. ಹೌದು ಬಾವಾ, ನೀವು ಹೇಳೋದೇ ದಿಟ್ಟ ಆದ್ರೆ ಇದನ್ನ ಬಿಡೋದು ಬೇಡ. ನಾನು ಈಗಲೇ ಹೋಗಿ ಪುಟ್ಟವಂತಾವೆಲ್ಲ ಹೇಳ್ತೀನಿ. ಅರೆ ರೀ, ಒಂದ್ ನಿಮಿಷ. ಇದು ತುಂಬಾ ಸೂಕ್ಷ್ಮದ ವಿಚಾರ. ಪುಟ್ಟವನ್ ಮನ್ಸಿಗೆ ನೋವಾಗ್ದಿರೋ ರೀತಿ ಮಾತಾಡ್ಬೇಕು. ಪುಟ್ಟವಂತ ಹೆಂಗ್ ಮಾತಾಡ್ಬೇಕು ನಂಗೆ ಗೊತ್ತೈತೆ, ನಾನು ಮಾತಾಡ್ತೀನಿ. ಏನು ಮಾತಾಡಕ್ಕೆ ಹೋಗ್ತಿದ್ದೀರಾ ಬಾವ? ಸಚಿನ್ ಕಂಡ್ರೆ ನಿಂಗೆ ಪಿರುತಿ ಇದ್ರೂ ಜಗನ್ನ ಮದ್ವೆ ಆಯ್ತಿದ್ಯಾ. ಈ ಮದ್ವೆ ಬೇಡವಾ ಅಂತ ಹೇಳಕ್ ಹೋಯ್ತಿದ್ದೀನಿ. ಸಚಿನ್ ಮೇಲೆ ನನ್ಗಿನ್ನ ಲವ್ ಇದೆ ಅಂತ ನಾನು ನಿಮಗೆ ಹೇಳಿದ್ನ? ಸುಮ್ಮನೆ ನಾಟಕ ಆಡ್ಬೇಡ ಸುಮಾ. ನಿನ್ ರಿಯಾಕ್ಷನ್ ಅಲ್ಲೇ ನಮಗ್ ಗೊತ್ತಾಗತ್ತೆ. ಅದು ನಿಮ್ಗಳ ಕಲ್ಪನೆ ಅಷ್ಟೆ. ನನಗೆ ಯಾರ ಮೇಲೂ ಲವ್ ಇಲ್ಲ. ಅವ್ವ ಯಾರನ್ನ ತೋರಿಸ್ತಾಳೋ ನಾನು ಅವ್ರನ್ನೇ ಮದುವೆ ಆಗೋದು. ಹಂಗಾರೆ ಸಚಿನ್ ಲವ್ ನಾನು ಅವನ್ನ ಮರ್ತಿದ್ದೀನಿ. ಅವನಿಗೂ ಮರೆಯಕ್ಕೆ ಹೇಳು. ಯೋನವಿ ಹೇಳ್ತಿದ್ಯಾ? ಪಿರುತಿ ಅನ್ನೋದು ಬಾ ಒಂದೆಡ್ಕೆ ಬರೋದಕ್ಕೆ, ಹೋಗೊಂದೆಡ್ಕೆ ಹೋಗೋದಕ್ಕೆ ಅದೇನ್ ಸಾಕಿರೋ ಪ್ರಾಣಿ ಅಲ್ಲ. ಮನಸ್ನಾಗ ಹುಟ್ಟಿ ಸಾಯೋವರೆಗೂ ನಮ್ ಜೊತೆಗೆ ಇರುವಂತ ಜೀವ. ನೀವೇನೇ ಹೇಳಿದ್ರು ನಾನು ಸಚಿನ್ನ ಮದುವೆ ಆಗಲ್ಲ. ನೀವೇ ಏನೇನೋ ನಿರ್ಧಾರ ಮಾಡಿಕೊಂಡು ಈ ವಿಷಯವಾಗಿ ಅವನ ಹತ್ರ ಏನಾದರೂ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ಸುಮಾ, ಈ ಜೀವನದ ಪ್ರಶ್ನೆ ಒಂದ್ಕಿಂತ ಯೋಚನೆ ಮಾಡೋ. ನಮ್ಮ ಅವ್ವನ ಖುಷಿಗಿಂತ ನನ್ಗೆ ಯಾವುದು ಮುಖ್ಯ ಅಲ್ಲ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ.
ನವಿ ಇವಳೆ ನವಿ ಇಟೊಂದು ಪಂಕ ಬಿಟ್ಟವಳ. ಜೈಲಿಂದ ಬೇಲ್ ತಕೊಂಡು ಬಂದವಳೆ ಅಂತ ಹೇಳಿದ್ರು, ಆದ್ರೆ ಇಲ್ಲಿಗೆ ಯಾಕೆ ಬಂದವಳೆ ಅಂತ ಗೊತ್ತಾಯ್ತಿಲ್ಲ. ವಿಷಯ ಇದೆ ಸಹನ, ಅದಕ್ಕೆ ಬಂದಿರೋದು. ತಿನ್ನಕ್ಕೇನಿದೆ? ನೋಡಕ್ ಜೋರ್ ಪಾರ್ಟಿ ಇದೆ ನೋಡ್ರೆ, 10-20 ಸೇರ್ಬಿಡೋಣ. ಅದು ಪಾರ್ಟಿ ಅಲ್ಲ ಕಲ, ಕಳ್ ಪಾರ್ಟಿ. ಮನೆ ಹಾಳು ಮಾಡಿ ಸಾಲದು ಅಂತ ಇಲ್ಲಿ ಬಂದು ಮೆಸಾಳ್ ಮಾಡಕ್ ಬಂದಿದ್ಯಾ? ಮರ್ಯಾದೆಯಿಂದ ಎದ್ದೋದ್ರೆ ಸರಿ. ಪುಟ್ಟಕ್ಕ ಮೆಸ್ ಅಂದ್ರೆ ಬರೋ ಗ್ರಾಹಕರಿಗೆ ಊಟ ಜೊತೆ ಮರ್ಯಾದೆನೂ ಸಿಗುತ್ತೆ ಅಂತ ಕೇಳ್ಪಟ್ಟಿದ್ದೆ. ಇದೇನಾ ನೀವುಗಳು ಕೊಡೋ ಮರ್ಯಾದೆ? ಗ್ರಾಹಕರಿಗೆ ಮರ್ಯಾದೆ ಕೊಡ್ತೀವಿ, ನಿನ್ನಂತ ಕಳ್ರಿಗಲ್ಲ. ಈಗೇನು ಆರ್ಡರ್ ತಗೋತೀರಾ ಇಲ್ವಾ? ನಿನ್ನಂತವಳಿಗೆ ಮೆಸ್ನಾಗ ಊಟ ಹಾಕಿದ್ರೆ ಮೆಸ್ಸೇ ಮುಳುಗೋಯ್ತದೆ. ಮಿಸ್ಟರ್ ಕಾಳಿ, ನಾನೇನಿಲ್ಲಿ ಬಿಟ್ಟು ತಿಂದು ಹೋಗಲ್ಲ, ದುಡ್ಡು ಕೊಟ್ಬಿಟ್ಟೆ ಹೋಗ್ತೀನಿ, ಓಕೆನಾ? ನಮ್ಗೆ ಬ್ಯಾರ್ಯಾರ ತರ ದುಡ್ಡು ಮಾಡೋ ಆಸೆ ಇಲ್ಲ. ಮೆಸ್ಸಿಗೆ ಬಂದವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿ ಅಭ್ಯಾಸ. ಥ್ಯಾಂಕ್ಸ್ ಸಹನ. ಬಿಸಿ ಬಿಸಿದೇನಿದೆ? ಬಿಸಿ ಬಿಸಿ ಹಪ್ಳ ಕರ್ದಿರೋ ಎಣ್ಣೆ ಇದೆ, ಬೇಕಾ? ಅದನ್ನ ನೀವೇ ಕುಡಿ. ನಿಮ್ ಮೆಸ್ಸಲ್ಲಿ ದಿ ಬೆಸ್ಟ್ ಫುಡ್ ಯಾವ್ದಿದೆಯೋ ಅದನ್ನ ತಂದ್ಕೊಡಿ. ಲೇ ಚೋಟು, ಇವತ್ತಿನ ಸ್ಪೆಷಲ್ ಟೊಮೆಟೊ ಬಾತು ಉದ್ದಿನ ವಡೆ ತಗೋಬೋದ?